ನೀವು ಬಿಗಿನರ್ಸ್ ಆಗಿದ್ರೆ ಕ್ಲೋದಿಂಗ್ ಕ್ಯಾಟಗರಿನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಇವತ್ತು ಬೆಳಗ್ಗೆ ಎದ್ದಿದ್ದೆ ಬಾಲ್ಕನಿಯಲ್ಲಿ ಒಳ್ಳೆ ವೇವ್ ನೋಡ್ತಾ ಗ್ರೀನ್ ಟೀ ಕುಡಿತಾ ಕುಡಿತಾ ನನ್ನ ದಿನ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ಫಸ್ಟ್ ಇಂಪಾರ್ಟೆಂಟ್ ಕೆಲಸ ಮಾಡಿದೆ, ಅದೇ ಸ್ಕ್ರಿಪ್ಟಿಂಗು. ಯಾಕಂದ್ರೆ ಸ್ಕ್ರಿಪ್ಟಿಂಗ್ ಮಾಡಿದ್ರೇನೆ ವಿಡಿಯೋ ಮಾಡೋಕ್ಕಾಗೋದು, ವಿಡಿಯೋ ಮಾಡಿದ್ರೇನೆ ನಮ್ಮ ಬಿಸ್ನೆಸ್ಸಿಗೆ ಕ್ಲೈಂಟ್ಸ್ ಎಲ್ಲ ಬರೋದು. ಅದಾದ್ಮೇಲೆ ಯೂಟ್ಯೂಬ್ ವಿಡಿಯೋ ಶೂಟ್ ಮಾಡಬೇಕಿತ್ತು, ಅದು ಮಾಡಿದೆ. ಸೊ ಆಲ್ಮೋಸ್ಟ್ 70% ಕೆಲಸ ನಂದು ಇವತ್ತು ಫಸ್ಟ್ ಹಾಫ್ ಅಲ್ಲೇ ಮುಗಿಸ್ಬಿಟ್ಟೆ. ನೋಡಿ, ನಿಮ್ದು ಯಾವುದೇ ಬಿಸ್ನೆಸ್ ಇರಲಿ, ಆ ಬಿಸ್ನೆಸ್ ಗ್ರೋ ಆಗಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಆದ್ರೂ ನೀವು ಮಾಡಲೇಬೇಕು ಡೈಲಿ. ನೋಡಿ, ನೀವು ಇ-ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ನೀವು ಬಿಗಿನರ್ಸ್ ಆಗಿದ್ರೆ ಕ್ಲೋದಿಂಗ್ ಪ್ರಾಡಕ್ಟ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಯಾಕಂದ್ರೆ ಇದರಲ್ಲಿ ವೇರಿಯೇಷನ್ಸ್ ಬಹಳ ಇರುತ್ತೆ. ಕಲರ್ ವೇರಿಯೇಷನ್ಸ್, ಡಿಸೈನ್ ವೇರಿಯೇಷನ್ಸ್, ಸೈಜ್ ವೇರಿಯೇಷನ್ಸ್. ಯಾವ್ದಾದ್ರು ಒಂದು ವೇರಿಯೇಷನ್ ಚೆನ್ನಾಗಿ ಸೇಲ್ ಆಗ್ತಿದ್ರು ಬಾಕಿ ವೇರಿಯೇಷನ್ ಸೇಲ್ ಆಗ್ತಿಲ್ಲ ಅಂದ್ರೆ ನಿಮ್ ಇನ್ವೆಸ್ಟ್ಮೆಂಟ್ ಅಲ್ಲೇ ಸ್ಟಕ್ ಆಗಿರುತ್ತೆ. ಅದಾದ್ಮೇಲೆ ನನ್ನ ವಿಡಿಯೋ ಎಡಿಟರ್ ವಿಡಿಯೋ ಕಳ್ಸಿದ, ಅದನ್ನ ಚೆಕ್ ಮಾಡಿಬಿಟ್ಟು ಇವತ್ತು ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಕ್ ಹೇಳಿದೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಅಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ನಾನು ಫಸ್ಟ್ ಮೀಲ್ ಮಾಡಿದೆ, ಕ್ಲೀನಾಗಿ ಮೆಜರ್ ಮಾಡ್ಕೊಂಡು 100 ಗ್ರಾಮ್ಸ್ ರೈಸು, 200 ಗ್ರಾಮ್ಸ್ ಚಿಕನ್, 100 ಗ್ರಾಮ್ಸ್ ಕುಕ್ಕುಂಬರು. ಸೇಲ್ಸ್ ಕಾಲ್ ಹೆಂಗ್ ತಗೊಳೋದು, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್, ಅದ್ರ ಬಗ್ಗೆ ಕೋರ್ಸ್ ನೋಡ್ತಾ ನೋಡ್ತಾ ಊಟ ಮಾಡಿದೆ. ಹಾಗೆ ಒಬ್ರು ಕ್ಲೈಂಟ್ ಜೊತೆ ಫೀಡ್ಬ್ಯಾಕ್ ಮೀಟಿಂಗ್ ಇತ್ತು. ನೋಡಿ, ನಿಮ್ ಪ್ರಾಡಕ್ಟ್ ನ ನೀವು ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಮಾಡಬೇಕು ಅಂದ್ರೆ ಬೆಸ್ಟ್ ಸ್ಟ್ರಾಟಜಿನೇ ನಿಮ್ ಕ್ಲೈಂಟ್ಸ್ ಹತ್ರ ಫೀಡ್ಬ್ಯಾಕ್ ತಗೊಳೋದು. ನಿಮ್ ಕ್ಲೈಂಟ್ಸ್ ನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತೀರಾ ಅಷ್ಟು ನಿಮ್ ಪ್ರಾಡಕ್ಟ್ ಬೆಟರ್ ಆಗುತ್ತೆ. ಸೊ ಹಾಗೆ ಒಂದು 5 ಸ್ಟಾರ್ ರಿವ್ಯೂ ತಗೊಂಡೆ. ಆಮೇಲೆ ಈವ್ನಿಂಗು ಜಿಮ್ಮಿಗೆ ಬಂದೆ. ಇವತ್ತು ಚೆಸ್ಟ್ ಡೇ ಇತ್ತು. ಸೊ ಚೆಸ್ಟ್ ದಿನ ನಾನು 6 ವೇರಿಯೇಷನ್ಸ್ ಮಾಡ್ತೀನಿ. ಯಾಕಂದ್ರೆ ನಂದು ಚೆಸ್ಟ್ ಮಸಲ್ಸ್ ಬಾಕಿ ಮಸಲ್ಸ್ ಗಿಂತ ವೀಕ್ ಇದೆ. ಎಲ್ಲಾ ವೇರಿಯೇಷನ್ಸ್ಗೂ 3 ಸೆಟ್ 10 to 12 ರೆಪ್ಸ್. ಅದಾದ್ಮೇಲೆ 30 ಮಿನಿಟ್ಸ್ ಕಾರ್ಡಿಯೋ, ಇನ್ಕ್ಲೈನ್ 10 ಅಲ್ಲಿ ಇಟ್ಟು, ಸ್ಪೀಡ್ 4.2 ಅಲ್ಲಿ ಇಟ್ಟು ಒಂದು 250 ಕ್ಯಾಲೋರೀಸ್ ಬರ್ನ್ ಮಾಡ್ತೀನಿ. ಸೊ ಇದರಿಂದ ಒಂದು ಕ್ಯಾಲೋರಿ ಡೆಫಿಸಿಟ್ ಮೇಂಟೈನ್ ಮಾಡಬಹುದು. ಹಾಗೆ ನನ್ನ ಪ್ರೋಗ್ರೆಸ್ ಚೆಕ್ ಮಾಡಿದೆ ಮಿರರ್ ಮುಂದೆ. ಸೊ ನನ್ನ ಏಮ್ ಇರೋದು ಬಿಲೋ 15% ಬಾಡಿ ಫ್ಯಾಟ್ ಮೇಂಟೈನ್ ಮಾಡೋದು. ಅದಾದ್ಮೇಲೆ ನೈಟು ನಮ್ಮ ಮಾರ್ಕೆಟಿಂಗ್ ಏಜೆನ್ಸಿ ಕ್ಲೈಂಟ್ಸ್ ಸೇಲ್ಸು, ಲಿಸ್ಟಿಂಗ್ಸು, ಆಮೇಲೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಗಾಡಿ ಸುಮಾರು ದಿನ ಆಗಿತ್ತು ಹೊರಗೆ ತೆಗೆದು ಅದನ್ನ ಒಂದು ರೌಂಡ್ ಹೊಡೆದು ಇವತ್ತಿನ ದಿನ ಮುಗಿಸ್ದೆ.